ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬಂದಿರುವಂಥದ್ದು. ಆರೋಗ್ಯ ಸಂಜೀವಿನಿ ನೆಪದಲ್ಲಿ ಸರ್ಕಾರ ಸುಲಿಗೆ ಅಂತ ಒಂದು ಹೆಡ್ಲೈನ್ಸ್ಗಳು ನೀವು ನೋಡ್ತಾ ಇರುವಂಥದ್ದು. ನಮ್ಮ ಒಂದು ಪ್ರಜಾವಾಣಿ ಮತ್ತು ವಿಜಯವಾಣಿ ಎಲ್ಲ ಒಂದು ನ್ಯೂಸ್ ಪೇಪರ್ಸ್ಗಳಲ್ಲಿಯೂ ಕೂಡ ಈ ಒಂದು ಮಾಹಿತಿ ಟ್ರೆಂಡ್ ಆಗ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ತುಂಬಾ ಜಾಸ್ತಿ ವೈರಲ್ ಆಗ್ತಾ ಇದೆ. ಸೊ ಹಾಗಾದರೆ ಏನಿದೆ ಈ ಒಂದು ಮಾಹಿತಿ? ಕೆಲವು ದಿನಗಳ ಹಿಂದೆ ಅಷ್ಟೇ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನಾವು ರಿಲೀಸ್ ಮಾಡಿದ್ದೇವೆ. ಇದರಿಂದ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಅವರ ಒಂದು ಅವಲಂಬಿತ ಕುಟುಂಬಸ್ಥರಿಗೆ ಹೆಲ್ಪ್ ಆಗಲಿದೆ ಅನ್ನೋ ಒಂದು ಮಾಹಿತಿಯನ್ನು ಬಿಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರನ್ನು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಕ್ಷರಿ ಅವರು ಕೂಡ ಸನ್ಮಾನವನ್ನು ಮಾಡಿರುವಂಥದ್ದು, ಅಭಿನಂದನೆಗಳನ್ನು ಕೂಡ ಸಲ್ಲಿಸಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸೊ ಅದಾದ ಮೇಲೆ ಯಾಕೆ ಈ ರೀತಿಯಾದಂಥ ನ್ಯೂಸ್ ಬರ್ತಾ ಇದೆ? ಆರೋಗ್ಯ ಸಂಜೀವಿನಿ ನೆಪದಲ್ಲಿ ಸರ್ಕಾರದ ಸುಲಿಗೆ ಅಂತ ಯಾಕೆ ಬರೆಯಲಾಗ್ತಾ ಇದೆ ಮತ್ತು ಇದರ ಹಿಂದೆ ಇರುವಂತಹ ನ್ಯೂಸ್ ಆದರೂ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಆರೋಗ್ಯ ಸಂಜೀವಿನಿ ನಿಯಮಕ್ಕೆ ಸರ್ಕಾರಿ ನೌಕರರ ಅಪಸ್ವರ. ಹಣ ಕಡಿತಕ್ಕೆ ತಕ್ಕಂತೆ ಚಿಕಿತ್ಸೆ ಸಿಗ್ತಾ ಇಲ್ಲ, ನಿವೃತ್ತಿಯ ನಂತರ ಯೋಜನೆ ಅನ್ವಯಿಸಲ್ಲ, ವೈದ್ಯಕೀಯ ವೆಚ್ಚ ಹೊರೆಯಾಗದಿರಲಿ ನೌಕರರ ಬೇಡಿಕೆ. ಸೊ ಬೇಸಿಕಲಿ ಒಂದೆರಡು ಮೂರು ಪಾಯಿಂಟ್ಗಳಿದೆ. ಇದು ಸರ್ಕಾರಿ ನೌಕರರಿಗೆ ಇಲ್ಲಿ ಅಪೋಸಿಟ್ ಆಗ್ತಾ ಇರುವಂಥದ್ದು. ಆರೋಗ್ಯ ಸಂಜೀವಿನಿ ನಿಯಮಕ್ಕೆ ಸರ್ಕಾರಿ ನೌಕರರ ಅಪಸ್ವರ ಅಂತ ಹೇಳ್ತಾ ಇದ್ದಾರೆ. ಹಣ ಕಡಿತಕ್ಕೆ ತಕ್ಕಂತೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಸೊ ಏನು ಆರೋಗ್ಯ ಸಂಜೀವಿನಿ ಯೋಜನೆ ಇದೆ, ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರ ಒಂದು ವೇತನದಿಂದ ಆಲ್ರೆಡಿ ಹಣವನ್ನು ಕಡಿತ ಮಾಡಲಾಗ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಆ ಒಂದು ಕಡಿತ ಮಾಡ್ತಾ ಇರುವಂಥ ಹಣಕ್ಕೆ ತಕ್ಕಂತೆ ಯಾವುದೇ ರೀತಿಯಾದಂಥ ಒಳ್ಳೆಯ ಚಿಕಿತ್ಸೆ ಸರ್ಕಾರಿ ನೌಕರರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗ್ತಾ ಇದೆ. ಸೊ ಅದಾದಮೇಲೆ ನಿವೃತ್ತಿಯ ನಂತರ ಯೋಜನೆ ಅನ್ವಯಿಸಲ್ಲ ಅಂತ. ಸೊ ಏನು ಒಮ್ಮೆ ಸರ್ಕಾರಿ ನೌಕರರು ನಿವೃತ್ತಿಗೊಂಡರೆ ಅವರಿಗೆ ಈ ಒಂದು ಯೋಜನೆ ಅನ್ವಯಿಸುವುದಿಲ್ಲ ಅನ್ನೋ ಒಂದು ಷರತ್ತು ಕೂಡ ಇರುವಂಥದ್ದು. ಇದು ತುಂಬ ಕಷ್ಟಕರವಾಗಿರುವಂಥದ್ದು. ಏನಕ್ಕಂದರೆ ಮೇನ್ ನಿವೃತ್ತಿ ಆದ ನಂತರವೇ ಸರ್ಕಾರಿ ನೌಕರರಿಗೆ ಏನು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಉಲ್ಬಣವಾಗುತ್ತೆ. ಸೊ ಯಾವ ಒಂದು ಟೈಮಲ್ಲಿ ಚಿಕಿತ್ಸೆ ಅಥವಾ ಚಿಕಿತ್ಸೆಯ ಒಂದು ಇದು ಇರುತ್ತೆ, ಲೈಕ್ ಬೇಡಿಕೆ ಇರುತ್ತೆ, ಆ ಒಂದು ಟೈಮಲ್ಲಿಯೇ ಆರೋಗ್ಯ ಸಂಜೀವಿನಿ ಯೋಜನೆ ಅನ್ವಯಿಸಲ್ಲ ಅಂತ ಒಂದು ಷರತ್ತನ್ನು ಹಾಕಿರುವಂಥದ್ದು ಸರ್ಕಾರಿ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಇದಾದ ಮೇಲೆ ಫರ್ದರ್ ನೋಡ್ತಾ ಹೋದರೆ ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಜಾರಿಗೊಳಿಸಿರುವ ಆರೋಗ್ಯ ಸಂಜೀವಿನಿ ಯೋಜನೆಯು ಕೆಲ ನಿಯಮಗಳ ಬಗ್ಗೆ ನೌಕರರಲ್ಲಿ ಅಪಸ್ವರ ಕೇಳಿಬರುತ್ತಿದೆ. ಗಂಭೀರ ಕಾಯಿಲೆಗಳು, ಶಸ್ತ್ರಚಿಕಿತ್ಸೆಗಳಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯಡಿ ಚಿಕಿತ್ಸೆ ಪಡೆಯಬಹುದು. ಆದರೆ ಹೊರ ರೋಗಿಗಳಿಗೆ ಈ ಸೌಲಭ್ಯದಡಿ ಚಿಕಿತ್ಸೆ ಪಡೆಯಲು ಅವಕಾಶವಿಲ್ಲ. ಇನ್ನು ಸರ್ಕಾರ ನಿಗದಿಪಡಿಸುವ ದರಪಟ್ಟಿಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವಿಧಿಸುವ ದರಪಟ್ಟಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಉದಾಹರಣೆಗೆ ಸಿಜೇರಿಯನ್ ಮಾಡಿಸಿಕೊಂಡರೆ 11,000 ರೂಪಾಯಿ ಎಂದು ಈ ಯೋಜನೆಯಡಿ ದರ ನಿಗದಿ ಮಾಡಿದ್ದು, ಯಾವ ಖಾಸಗಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಡಿಮೆ ಹಣಕ್ಕೆ ಸಿಸೇರಿಯನ್ ಮಾಡುತ್ತಾರೆ ಎನ್ನುತ್ತಾರೆ ಸರ್ಕಾರಿ ನೌಕರರು. ಸೊ ನೋಡಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಸಿಸೇರಿಯನ್ ಮಾಡೋದಕ್ಕೆ 40,000 ರಿಂದ 50,000 ರೂಪಾಯಿ ಬೇಕಾಗುತ್ತೆ. ಬಟ್ ಸರ್ಕಾರ ನಿಗದಿ ಮಾಡಿರುವಂಥದ್ದು ಬರೀ 11,000 ರೂಪಾಯಿ ಮಾತ್ರ. ಸೊ 11,000 ರೂಪಾಯಿಯಲ್ಲಿ ಯಾವ ಒಂದು ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನನ್ನು ಮಾಡಿಕೊಡ್ತಾರೆ ಅಂತ ನೀವೇ ಕೂಡ ಥಿಂಕ್ ಮಾಡಿ ಹೇಳ್ಬೋದು. ಇನ್ನು 30 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿದ್ದರೆ ಅಥವಾ 30 ವರ್ಷದೊಳಗೆ ಮದುವೆಯಾಗಿದ್ದರೆ ಇಲ್ಲವೇ ಸ್ವಂತ ದುಡಿಮೆ ಮಾಡುತ್ತಿದ್ದರೆ ಅಂತಹ ಮಕ್ಕಳು ಈ ಯೋಜನೆಗೆ ಅನ್ವಯಿಸಲ್ಲ ಎಂದು ನಿಯಮ ರೂಪಿಸಲಾಗಿದೆ. ಹಿಂದೆ ನೌಕರರ ಮಕ್ಕಳಿಗೆ ಇದು ಅನ್ವಯಿಸುವ ಬಹುತೇಕ ಕಷ್ಟವಾಗಲಿದೆ. ಇನ್ನು ನಿವೃತ್ತಿ ನಂತರ ಆರೋಗ್ಯ ಸಂಜೀವಿನಿ ಯೋಜನೆ ಅನ್ವಯಿಸುವುದಿಲ್ಲ. ಬಹುತೇಕ ನೌಕರರುಗಳಿಗೆ ನಿವೃತ್ತಿ ಅಂಚಿನಲ್ಲಿಯೇ ಹೆಚ್ಚಾಗಿ ಕಾಯಿಲೆಗಳು ಬರುವುದರಿಂದ ಆ ವೇಳೆಗೆ ಈ ಯೋಜನೆ ಹೆಚ್ಚು ಬಳಕೆಯಾಗಲಿದೆ. ಆದರೆ ನಿವೃತ್ತಿ ನಂತರ ಇದು ಅಲಭ್ಯವಾದರೆ ಏನು ಪ್ರಯೋಜನ ಎಂಬ ಒಂದು ಪ್ರಶ್ನೆ ನೌಕರರದ್ದಾಗಿದೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರುವಂತೆ ನಿವೃತ್ತಿಯ ನಂತರವೇ ಈ ಒಂದು ಯೋಜನೆಯ ಅವಶ್ಯಕತೆ ಬೀಳುತ್ತೆ ಜಾಸ್ತಿ. ಬಟ್ ಆವಾಗ ಈ ಒಂದು ಯೋಜನೆ ಲಭ್ಯವಿರಲಿಲ್ಲ ಅಂದರೆ ಅದರ ಒಂದು ಉಪಯೋಗವಾದರೂ ಏನು ಅಂತ ಸರ್ಕಾರಿ ನೌಕರರಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆರೋಗ್ಯ ಸಂಜೀವಿನಿ ಜಾರಿಗೂ ಮುನ್ನ ಸರ್ಕಾರಿ ನೌಕರರ ಪ್ರತಿ ತಿಂಗಳು ವೈದ್ಯಕೀಯ ಹಣ ರೂಪದಲ್ಲಿ ನೀಡಲಾಗ್ತಾ ಇತ್ತು. ಬಟ್ ಯೋಜನೆಯ ಬಳಿಕ
ಯೋಜನೆ ಜಾರಿಯಾದ ನಂತರ ಹಣ ನೀಡುವುದನ್ನು ನಿಲ್ಲಿಸಿದೆ. ಬದಲಿಗೆ ಸರ್ಕಾರಿ ನೌಕರರ ವೇತನದಲ್ಲಿ ಕಡಿತ ಮಾಡಲಾಗುತ್ತಿದೆ. ಗ್ರೂಪ್ ಎ ನೌಕರರಿಗೆ ಪ್ರತಿ ತಿಂಗಳು ₹1,000, ಗ್ರೂಪ್ ಬಿ ನೌಕರರಿಗೆ ₹500 ಮತ್ತು ಗ್ರೂಪ್ ಸಿ ನೌಕರರಿಗೆ ₹350 ಹಾಗೂ ಗ್ರೂಪ್ ಡಿ ನೌಕರರಿಂದ ₹250 ಕಡಿತ ಮಾಡಲಾಗುತ್ತಿದೆ. ಇಷ್ಟೆಲ್ಲ ಕಡಿತ ಮಾಡಿದರೂ ಸರ್ಕಾರ ವಿಧಿಸಿರುವ ನಿಯಮಗಳಿಂದ ಯಾವುದೇ ವೈದ್ಯಕೀಯ ಸೇವೆ ಪಡೆಯಲಾಗದಿದ್ದರೆ ಏನು ಪ್ರಯೋಜನ ಎಂದು ಕೇಳುತ್ತಿದ್ದಾರೆ. ಸೊ ಬೇಸಿಕಲಿ ಗ್ರೂಪ್ ಎ ನೌಕರರಿಂದ ₹1,000 ಕಡಿತ ಮಾಡಲಾಗ್ತಾ ಇದೆ. ಗ್ರೂಪ್ ಬಿ ಇಂದ ₹500, ಸಿ ಇಂದ ₹350 ಮತ್ತು ಗ್ರೂಪ್ ಡಿ ನೌಕರರಿಂದ ₹250 ಪ್ರತಿ ತಿಂಗಳು ಕಡಿತ ಮಾಡ್ತಾ ಇದ್ದಾರೆ. ಇದಲ್ಲದೆ ಮೊದಲು ವೈದ್ಯಕೀಯ ವೆಚ್ಚ ಅಂತ ಎಲ್ಲರಿಗೂ ಕೂಡ ಭತ್ಯೆಗಳನ್ನು ನೀಡಲಾಗ್ತಾ ಇದ್ದು, ಆ ಒಂದು ಭತ್ಯೆಗಳನ್ನು ನಿಲ್ಲಿಸಿದ್ದಾರೆ. ಪ್ಲಸ್ ನೌಕರರ ಒಂದು ಖಾತೆಯಿಂದ, ನೌಕರರ ಒಂದು ವೇತನದಿಂದ ಹಣವನ್ನು ಇಲ್ಲಿ ಕಡಿತ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಕಡಿತಗಳನ್ನು ಮಾಡಿದರೂ ಕೂಡ ಸರ್ಕಾರಿ ನೌಕರಿಗೆ ಸೇರಬೇಕಾಗಿರುವಂಥ ಹಣವನ್ನು ನೀಡೋದರಲ್ಲಿ ಇಷ್ಟೆಲ್ಲ ಒಂದು ಷರತ್ತುಗಳನ್ನು, ಸರ್ಕಾರಿ ನೌಕರರ ವಿರೋಧಿ ಷರತ್ತುಗಳನ್ನು ಇಲ್ಲಿ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದರಿಂದ ಸರ್ಕಾರಿ ನೌಕರರ ಆಕ್ರೋಶ ಭುಗಿಲೆದ್ದಿದೆ. ಪೊಲೀಸರಿಗೆ ಉಚಿತ. ಪೊಲೀಸ್ ಇಲಾಖೆಯವರಿಗೆ ಆರೋಗ್ಯ ಭಾಗ್ಯ ಯೋಜನೆಯಡಿ ವೈದ್ಯಕೀಯ ಚಿಕಿತ್ಸೆ ಸಂಪೂರ್ಣ ಉಚಿತ ಸಿಗುತ್ತಿದ್ದು, ಅವರ ವೇತನದಲ್ಲಿ ಯಾವುದೇ ಶುಲ್ಕ ಕಡಿತ ಮಾಡಲ್ಲ. ಬದಲಿಗೆ ಎಷ್ಟು ಮೊತ್ತದ ಚಿಕಿತ್ಸೆ ಪಡೆದರೂ ಬಹುತೇಕ ಹಣ ಸರ್ಕಾರವೇ ಭರಿಸಲಿದೆ. ಇತರೆ ಸರ್ಕಾರಿ ನೌಕರರಿಗೂ ಅದೇ ರೀತಿಯಲ್ಲಿ ಯೋಜನೆ ಯಾಕಿಲ್ಲವೆಂಬ ಪ್ರಶ್ನೆ ಮೂಡಿದೆ. ಇನ್ನು ವರ್ಷ ಪೂರ್ತಿ ಸರ್ಕಾರಿ ನೌಕರಿಯಲ್ಲಿದ್ದರೆ ಖಾತ್ರಿ ಯೋಜನೆಯಿಂದಲೂ ಹಣ ಕಡಿತಗೊಳಿಸಲಾಗುತ್ತಿದೆ. ಸೊ ಓವರಾಲ್ ಆಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಕಾರಿ ನೌಕರರ ಜೇಬಿಗೆ ಕತ್ತರಿ ಅಂತ ಒಂದು ಕಾರ್ಟೂನನ್ನು ಕೂಡ ಮಾಡಲಾಗಿದೆ. ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಆಕ್ರೋಶ ಭುಗಿಲೆದ್ದಿದ್ದು, ಸರ್ಕಾರಕ್ಕೆ ಈ ಒಂದು ರೀತಿಯಲ್ಲಿ ಏನು ಆರೋಗ್ಯ ಸಂಜೀವಿನಿ ಯೋಜನೆಯ ಮೇಲೆ ಏನು ಷರತ್ತುಗಳನ್ನು ವಿಧಿಸಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸರ್ಕಾರಿ ನೌಕರರ ಹಣವನ್ನು ಕಡಿತ ಮಾಡಲಾಗ್ತಾ ಇದೆ, ಆದರೆ ಅದಕ್ಕೆ ತಕ್ಕಂತೆ ಇಲ್ಲಿ ಯೋಜನೆಗಳು ಸಿಗದೇ ಇರುವಂಥದ್ದು, ಯೋಜನೆಯ ಫಲ ಸಿಗದೇ ಇರುವಂಥದ್ದು ಎಷ್ಟು ಸರಿ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.